ವಿಶ್ವಕಪ್ ನಡುವೆಯೇ ಬಿಸಿಸಿಐ ತನ್ನ ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟ್ ನ ಅನೌನ್ಸ್ ಮಾಡಿದೆ. ಈ ಸಲ ಆಟಗಾರರಿಗೆ ನೀಡುವಂತಹ ಗ್ರೇಡ್ನಲ್ಲಿ ಮೇಜರ್ ಸರ್ಜರಿಗಳೇ ಆಗಿವೆ. ಹಾಗೆ ಕೆಲ ನಿರ್ಧಾರಗಳು ಶಾಕಿಂಗ್ ಕೂಡ ಅನಿಸ್ತಾ ಇದೆ. ಯಾಕಂದ್ರೆ ಲೆಜೆಂಡರಿ ಪ್ಲೇಯರ್ಗಳ ವಿಚಾರದಲ್ಲೂ ಕೂಡ ಬಿಸಿಸಿಐ ಸಣ್ಣತನ ತೋರಿಸಿದೆ. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಗ್ರೇಡ್ನಲ್ಲಿ ಬಹುಶಃ ಇಂಥ ಚೀಪ್ ಗಿಮಿಕ್ಗಳು ಬೇಕಾಗಿರಲಿಲ್ಲ. ಅಷ್ಟು ಸಾಕಾಗಲ್ಲ ಅಂತ ಇರುವಂತ ಆಟಗಾರರನ್ನು ಕೂಡ ಒಪ್ಪಂದದಿಂದ ಕೈಬಿಟ್ಟಿದ್ದಾರೆ. ಬಿಸಿಸಿಐನ ಸೆಂಟ್ರಲ್ ಕಾಂಟ್ರಾಕ್ಟ್ ಈ ಸಲ ಕಾಂಟ್ರವರ್ಸಿ ಆಗಿದ್ದು ಹೇಗೆ? ದಶಕದವರೆಗೆ ಭಾರತವನ್ನ ಮೆರೆಸಿದಂತ ಜೋಡೆತ್ತುಗಳಿಗೆ ಅವಮಾನ ಮಾಡಿದ್ರ? ಈ ಬಗೆಗಿನ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಬಿಸಿಸಿಐ ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತ ಕ್ರಿಕೆಟ್ ಮಂಡಳಿ. ನೂರಾರು ಕೋಟಿಗಳ ಲೆಕ್ಕದಲ್ಲಿ ಆದಾಯ, ಸಾವಿರಾರು ಕೋಟಿಗಳ ಲೆಕ್ಕದಲ್ಲಿ ವಹಿವಾಟು. ಭಾರತದ ಮುಂದೆ ಬೇರೆ ಯಾವುದೇ ಮಂಡಳಿಗಳು ಕೂಡ ಹತ್ತಿರಕ್ಕೆ ಬರೋಕ್ಕೂ ಕೂಡ ಚಾನ್ಸೇ ಇಲ್ಲ. ಹೀಗಿದ್ರೂ ಕೂಡ ಬಿಸಿಸಿಐ ಈಗಲೂ ಕೂಡ ಬ್ರಾಡ್ ಆಗಿ ಥಿಂಕ್ ಮಾಡ್ತಾ ಇಲ್ಲ. ತಂಡವನ್ನ ದೊಡ್ಡದು ಮಾಡುವಂತ ಗೋಜಿಗೂ ಹೋಗಿಲ್ಲ. ಕೊನೆಗೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರ ಗ್ರೇಡ್ನಲ್ಲೂ ಕೂಡ ಕಳ್ಳಾಟ ಆಡಿದ್ದಾರೆ. ಅದು ಅಲ್ಲದೆ ಈ ಸಲ A+ ಗ್ರೇಡ್ಗೆ ಗೇಟ್ ಪಾಸ್ ಕೊಟ್ಟಿದ್ದಾರೆ. A, B, C ಹೀಗೆ 3 ಗುಂಪುಗಳನ್ನು ಮಾತ್ರ ಮಾಡಿದ್ದಾರೆ. ಜೊತೆಗೆ ಕೆಲ ಆಟಗಾರರನ್ನೇ ಹೊರಹಾಕಿದ್ದಾರೆ. ಇಶಾನ್ ಕಿಶನ್, ಮೊಹಮ್ಮದ್ ಶಮಿಗೂ ಇಲ್ಲ ಲಕ್. ಪ್ರಸ್ತುತ ಬಿಸಿಸಿಐನ ಒಪ್ಪಂದದಲ್ಲಿ 6 ಆಟಗಾರರಿಗೆ ಡಿಮೋಷನ್ ಅನ್ನು ಕೊಟ್ಟಿದ್ದಾರೆ. ಜೊತೆಗೆ ಕೆಲ ಆಟಗಾರರನ್ನ ಒಪ್ಪಂದ ಪಟ್ಟಿಯಿಂದಲೇ ಕೈಬಿಟ್ಟಿದ್ದಾರೆ. T20 ವಿಶ್ವಕಪ್ ತಂಡದಲ್ಲಿ ಆಡ್ತಾ ಇರುವಂತ ಇಶಾನ್ ಕಿಶನ್ಗೂ ಕೂಡ ಚಾನ್ಸ್ ಕೊಟ್ಟಿಲ್ಲ. ಕಿಶನ್ ವಿಚಾರದಲ್ಲಿ ಒಂದಷ್ಟು ಪ್ರೊಸೀಜರ್ಸ್ ಇದೆ. ಕಳೆದ ಆವೃತ್ತಿಯಲ್ಲಿ ಅವ್ರು ಆಡಿಲ್ಲ ಅನ್ನುವಂಥ ಕಾರಣಕ್ಕೆ ಈ ಸಲ ಕೊಟ್ಟಿಲ್ಲ, ಓಕೆ. ಬಟ್ ಮೊಹಮ್ಮದ್ ಶಮಿ, ಸರ್ಫರಾಜ್ ಖಾನ್, ರಜತ್ ಪಾಟಿದಾರ್ ಹಾಗೆ ಮುಖೇಶ್ ಕುಮಾರ್ ಈ ಸಲ ಪಟ್ಟಿಯಿಂದ ಸ್ಥಾನವನ್ನ ಕಳ್ಕೊಂಡಿದ್ದಾರೆ. ಅವರನ್ನ ಹೊರಗಿಟ್ಟಿದ್ದಾರೆ, ಪಂದ್ಯಗಳನ್ನ ಆಡಿಸಿದೆ. ಕಳೆದ ಬಾರಿ 34 ಇದ್ದಂತ ಸಂಖ್ಯೆನ ಈ ಸಲ ಅಟ್ಲೀಸ್ಟ್ 40ಕ್ಕಾದ್ರೂ ಏರಿಕೆ ಮಾಡ್ತಾರೆ. ಮತ್ತೊಂದಷ್ಟು ಹೊಸ ಆಟಗಾರರಿಗೆ ಕಾಂಟ್ರಾಕ್ಟ್ ಮೂಲಕ ಅವಕಾಶವನ್ನ ಕೊಡ್ತಾರೆ ಅನ್ಕೊಂಡ್ರೆ ಇರುವಂತ ನಂಬರ್ನೇ ತೆಗೆದು 4 ತೆಗೆದು ಈಗ 30ಕ್ಕೆ ತಂದಿಟ್ಟಿದ್ದಾರೆ. ಹೀಗೆ ಬಿಸಿಸಿಐನ ಒಪ್ಪಂದದಲ್ಲಿ ಆಗಿರುವಂತ ಎಡವಟ್ಟುಗಳ ಬಗ್ಗೆ ಹೇಳೋ ಮುನ್ನ ಈ ಸಲ ಸೆಂಟ್ರಲ್ ಒಪ್ಪಂದದಲ್ಲಿ ಯಾರ್ಯಾರು ಯಾವ್ಯಾವ ಗ್ರೇಡ್ ನಲ್ಲಿ ಇದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ 2025-26 ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟ್ ನಲ್ಲಿ A+ ಕ್ಯಾಟಗರಿಯನ್ನ ತೆಗೆದಿದ್ದಾರೆ. ಸೊ ಕಳೆದ ಬಾರಿ ಎಲ್ಲ ಈ ಗ್ರೇಡ್ ಇತ್ತು, A+ ಗ್ರೇಡ್. ಬಟ್ ಈ ಸಲ ಇಲ್ಲ, A, B, C ಅಂತ ಮಾತ್ರ 3 ಇದೆ. ಇನ್ನು A ಗ್ರೇಡ್ ನಲ್ಲಿ 3 ಆಟಗಾರರು ಅವಕಾಶವನ್ನ ಪಡ್ಕೊಂಡಿದ್ದಾರೆ. ಅದರಲ್ಲಿ ಶುಭ್ಮನ್ ಗಿಲ್, ಜಸ್ಪ್ರೀತ್ ಬುಮ್ರಾ ಹಾಗೆ ರವೀಂದ್ರ ಜಡೇಜಾ. ಇನ್ನು ಶುಭ್ಮನ್ ಗಿಲ್ ಟೆಸ್ಟ್ ಹಾಗೆ ಏಕದಿನ ತಂಡದ ಕ್ಯಾಪ್ಟನ್ ಆಗಿದ್ದಾರೆ. ಇತ್ತೀಚೆಗೆ T20 ಫಾರ್ಮ್ಯಾಟ್ಗೂ ಕೂಡ ಅವರನ್ನ ಸೇರಿಸಿದ್ರು ಕೂಡ ಅವರಿಂದ ಬಿಗ್ ಇನ್ನಿಂಗ್ಸ್ ಬಂದಿಲ್ಲ ಅಂತೇಳಿ ನ್ಯೂಜಿಲೆಂಡ್ ಸರಣಿ ಹಾಗೆ ವಿಶ್ವಕಪ್ನಿಂದ ಹೊರಗಿಟ್ಟಿದ್ದಾರೆ. ಬಟ್ ಟೆಸ್ಟ್ ಹಾಗೆ ಏಕದಿನದಲ್ಲಿ ಕ್ಯಾಪ್ಟನ್ ಎನ್ನುವ ಕಾರಣಕ್ಕೆ ಅವರನ್ನ A ಗ್ರೇಡ್ ನಲ್ಲಿ ಇಟ್ಟಿದ್ದಾರೆ. ಇನ್ನು ಜಸ್ಪ್ರೀತ್ ಬುಮ್ರಾ ವಿಚಾರದಲ್ಲಿ ಮಾತೇ ಇಲ್ಲ. ಯಾಕಂದ್ರೆ ಅವ್ರು ಯಾವತ್ತಿಗೂ ಕೂಡ ಭಾರತ ಪರ ಟಾಪ್ 1 ಬೌಲರು, ಜೊತೆಗೆ ವರ್ಲ್ಡ್ ಕ್ಲಾಸ್ ಬೌಲರ್ ಆಗಿರೋದ್ರಿಂದ ಅವರನ್ನು ಯಾವತ್ತೂ ಕೂಡ ಮೇಲಿನ ಕ್ಯಾಟಗರಿಯಲ್ಲೇ ಇಡ್ತಾರೆ. ಹೀಗಾಗಿ ಜಸ್ಪ್ರೀತ್ ಬುಮ್ರಾ ಈ ಸಲ A ಕ್ಯಾಟಗರಿಯಲ್ಲಿ ಇದ್ದಾರೆ. ಅಂಡ್ ನೆಕ್ಸ್ಟ್ ರವೀಂದ್ರ ಜಡೇಜಾಗೂ ಕೂಡ A ಕ್ಯಾಟಗರಿಯಲ್ಲಿ ಸ್ಥಾನವನ್ನ ನೀಡಲಾಗಿದೆ. ಹಿರಿಯ ಆಟಗಾರ. ಇನ್ನು ಜಡ್ಡು ವಿಚಾರದಲ್ಲಿ ಬರೋದಾದ್ರೆ ಜಡ್ಡು T20ನಲ್ಲಿ ಇಲ್ಲ, ನಿವೃತ್ತಿಯನ್ನು ತಗೊಂಡಿದ್ದಾರೆ. ಏಕದಿನದಲ್ಲಿ ಚಾನ್ಸ್ ಕೊಟ್ಟರು ಕೂಡ ಕಳೆದ 2 ಸರಣಿಗಳಲ್ಲಿ ಅವ್ರ ಕಡೆಯಿಂದ ಬಿಗ್ ಇನ್ನಿಂಗ್ಸ್ ಬಂದಿಲ್ಲ ಅಥವಾ ವಿಕೆಟ್ ಅನ್ನ ತೆಗೆದಿಲ್ಲ. ಸೊ ಹೀಗಿದ್ರು ಕೂಡ ಅವರನ್ನು A ಕ್ಯಾಟಗರಿಯಲ್ಲಿ ಇಟ್ಟಿದ್ದಾರೆ. ಇಷ್ಟೇ ಅಲ್ಲದೆ A ಗ್ರೇಡ್ ನಲ್ಲಿ ಇರೋರಿಗೆ ನೀಡುವಂತ ವೇತನದಲ್ಲೂ ಕೂಡ ಒಂದಷ್ಟು ಚೇಂಜಸ್ ಮಾಡಿದ್ದಾರೆ. ಅಂದ್ರೆ ಬೇರೆ ಬೇರೆ ಇದೆ. ಇಲ್ಲಿ A ಕ್ಯಾಟಗರಿಯಲ್ಲಿ 3 ಇದ್ರೂ ಕೂಡ ಜಸ್ಪ್ರೀತ್ ಬುಮ್ರಾಗೆ ಮಾತ್ರ ಇಲ್ಲಿ ವಾರ್ಷಿಕ 7 ಕೋಟಿ ರೂಪಾಯಿ ವೇತನವನ್ನ ಕೊಡ್ತಾರೆ. ಆದ್ರೆ ಶುಭ್ಮನ್ ಗಿಲ್ ಮತ್ತು ರವೀಂದ್ರ ಜಡೇಗೆ 5 ಕೋಟಿ ರೂಪಾಯಿ ಮಾತ್ರ ನೀಡಲಾಗ್ತಾ ಇದೆ. ಸೊ ಇಲ್ಲಿ 3 ಗ್ರೇಡ್ ಒಂದೇ ಇದ್ರೂ ಕೂಡ ವೇತನ ಹಂಚಿಕೆಯಲ್ಲಿ ವೇರಿಯೇಷನ್ಸ್ ಇದೆ. ಸೊ ಇದು ಕೂಡ ಒನ್ ಆಫ್ ದಿ ಮೇನ್ ಪಾಯಿಂಟ್ ಆಗುತ್ತೆ. ನೆಕ್ಸ್ಟ್ B ಗ್ರೇಡ್ ನಲ್ಲಿ 11 ಆಟಗಾರರು ಅವಕಾಶವನ್ನ ಪಡ್ಕೊಂಡಿದ್ದಾರೆ. ಯಾರೆಲ್ಲ ಅಂತ ನೋಡೋದಾದ್ರೆ ಇಷ್ಟು ಅಂದ್ರೆ ದಶಕದ ಕಾಲ A+ ಗ್ರೇಡ್ ಅಥವಾ ಟಾಪ್ 1 ಗ್ರೇಡ್ ನಲ್ಲಿ ಇದ್ದಂತ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾರನ್ನ B ಗ್ರೇಡ್ ನಲ್ಲಿ ಇಡಲಾಗಿದೆ. ಅಂಡ್ ನೆಕ್ಸ್ಟ್ KL ರಾಹುಲ್ ಹಾಗೆ T20 ತಂಡದ ನಾಯಕ ಸೂರ್ಯಕುಮಾರ್ ಯಾದವ್, ಮೊಹಮ್ಮದ್ ಸಿರಾಜ್, ಹಾರ್ದಿಕ್ ಪಾಂಡ್ಯ, ರಿಷಬ್ ಪಂತ್, ಕುಲ್ದೀಪ್ ಯಾದವ್, ಯಶಸ್ವಿ ಜೈಸ್ವಾಲ್, ಶ್ರೇಯಸ್ ಅಯ್ಯರ್, ವಾಷಿಂಗ್ಟನ್ ಸುಂದರ್ ಇವರಿಷ್ಟು ಕೂಡ 11 ಆಟಗಾರರು B ಗ್ರೇಡ್ ನಲ್ಲಿ ಸ್ಥಾನವನ್ನ ಪಡೆದಿದ್ದಾರೆ. ಇನ್ನು B ಗ್ರೇಡ್ ನಲ್ಲಿ ಇರೋರಿಗೆ 3 ಕೋಟಿ ರೂಪಾಯಿ ವಾರ್ಷಿಕ ವೇತನವನ್ನ ನೀಡಲಾಗುತ್ತೆ. ಬಿಸಿಸಿಐ ಈ 11 ಆಟಗಾರರಿಗೆ ವಾರ್ಷಿಕವಾಗಿ 3 ಕೋಟಿ ರೂಪಾಯಿ ವೇತನವನ್ನ ನೀಡುತ್ತೆ. ಇನ್ನು C ಗ್ರೇಡ್ ಬಗ್ಗೆ ಹೇಳೋದಾದ್ರೆ C ಗ್ರೇಡ್ ನಲ್ಲಿ 16 ಆಟಗಾರರಿದ್ದಾರೆ. ಅಕ್ಷರ್ ಪಟೇಲ್, ತಿಲಕ್ ವರ್ಮಾ, ರಿಂಕು ಸಿಂಗ್, ಶಿವಮ್ ದುಬೆ, ಸಂಜು ಸ್ಯಾಮ್ಸನ್, ಹರ್ಷದೀಪ್ ಸಿಂಗ್, ಪ್ರಸಿದ್ಧ ಕೃಷ್ಣ, ಆಕಾಶ್ ದೀಪ್, ಧ್ರುವ್ ಜುರೇಲ್, ಹರ್ಷಿತ್ ರಾಣಾ, ವರುಣ್ ಚಕ್ರವರ್ತಿ, ನಿತೀಶ್ ರೆಡ್ಡಿ, ಅಭಿಷೇಕ್ ಶರ್ಮಾ, ಋತುರಾಜ್ ಗಾಯಕ್ವಾಡ್,
ಸಾಯಿ ಸುದರ್ಶನ್ ಹಾಗೆ ರವಿ ಬಿಷ್ಣೋಯ್. ಸೊ ಇದಿಷ್ಟು ಆಟಗಾರರು ಸಿ ಗ್ರೇಡ್ನಲ್ಲಿ ಅವಕಾಶವನ್ನ ಪಡ್ಕೊಂಡಿದ್ದಾರೆ. ಇನ್ನು ಸಿ ಗ್ರೇಡ್ನಲ್ಲಿ ಇರೋರಿಗೆ ವಾರ್ಷಿಕವಾಗಿ ಬಿಸಿಸಿಐ ಕಡೆಯಿಂದ 1 ಕೋಟಿ ರೂಪಾಯಿ ವೇತನವನ್ನ ನೀಡಲಾಗುತ್ತೆ. ಆಕ್ಚುಲಿ ಇಲ್ಲಿ ಬಿಸಿಸಿಐ ಕಾಂಟ್ರಾಕ್ಟ್ ನಲ್ಲಿ A+ ಗ್ರೇಡ್ ತೆಗೆಯುವಂತ ನೆಸೆಸಿಟಿನೇ ಇರಲಿಲ್ಲ. ಜೊತೆಗೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾಗೆ ಡಿಮೋಷನ್ ಕೊಡುವಂತ ಅಗತ್ಯನೂ ಇರಲಿಲ್ಲ. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಈಗ ಏಕದಿನ ಮಾದರಿಯಲ್ಲಿ ಮಾತ್ರ ಆಡ್ತಾ ಇದ್ದಾರೆ. ಹೀಗಾಗಿ ಬಿ ಗ್ರೇಡ್ ಅನ್ನ ಕೊಟ್ಟಿದ್ದೀವಿ ಅಂತ ಅವರು ಸಮಜಾಯಿಷಿಯನ್ನ ಕೊಟ್ಕೊಳ್ಬಹುದು. ಆದ್ರೆ ಅವರಿಬ್ರು ಕೂಡ ಲೆಜೆಂಡರಿ ಆಟಗಾರರು. 1.5 ದಶಕದಿಂದ ಭಾರತಕ್ಕಾಗಿ ಎಲ್ಲವನ್ನೂ ಕೊಟ್ಟಿದ್ದಾರೆ. ಅವರಿಬ್ರು ಕೂಡ ಭಾರತಕ್ಕಾಗಿ ಆಡೋದೇ ಒಂದು ಹೆಮ್ಮೆಯ ವಿಚಾರ. ಈಗಲೂ ಕೂಡ ಏಕದಿನ ಮಾದರಿಯಲ್ಲಿ ಮಾತ್ರ ಆಡ್ತಾ ಇದ್ದಾರೆ ಅಂದ್ರೂ ಕೂಡ ಅವರಿಬ್ಬರ ಪಂದ್ಯಗಳಿಗೆ ಇರುವಂತ ಕ್ರೇಜ್ ಬೇರೆ ಯಾವ ಪಂದ್ಯಗಳಿಗೂ ಇಲ್ಲ. ಅವರಿಬ್ಬರನ್ನ ಈಗಲೂ ಕೂಡ ನೋಡ್ಬೇಕು ಅಂತ ಮೈದಾನಗಳಿಗೆ ಜನ ಕಿಕ್ಕಿರಿದು ಸೇರ್ತಾರೆ. ಅವರು ಬ್ಯಾಟಿಂಗ್ ಮಾಡುವಂತ ಟೈಮಲ್ಲಿ ಪ್ರೀಮಿಯರ್ ಆಡ್ಗಳು ಪ್ಲೇ ಆಗ್ತವೆ. ಸೊ ಇದು ಕೂಡ ಒಂದು ದೊಡ್ಡ ಆದಾಯದ ಮೂಲ. ಅವರಿಬ್ರು ಕೂಡ ಬಿಸಿಸಿಗೆ ಒಂಥರ ಮನಿ ಬ್ಯಾಗ್ ಇದ್ದಂಗೆ. ಅವರಿಬ್ಬರ ಹೆಸರಲ್ಲಿ ಈಗಲೂ ಕೂಡ ಬಿಸಿಸಿಐ ದುಡ್ಡನ್ನ ಮಾಡ್ತಿದ್ದಾರೆ. ಹೀಗಿದ್ರು ಕೂಡ ದುಡಿಯೋವರೆಗೂ ದುಡಿಸ್ಕೊಂಡು ಎತ್ತಿಗೆ ವಯಸ್ಸಾಯ್ತು ಅಂತ ಕಸಾಯಿ ಖಾನೆಗೆ ಕೊಡು ಅನ್ನೋ ತರ ಅವರಿಬ್ಬರನ್ನ ಗ್ರೇಡ್ ಅನ್ನ ಇಳಿಸಿದ್ದಾರೆ. ಹಾಗಾದ್ರೆ ಬಿಸಿಸಿಐ ಅಷ್ಟೊಂದು ಬಡವಾಗಿದ್ಯಾ? ಅಟ್ಲೀಸ್ಟ್ ಗ್ರೇಡ್ ವಿಚಾರ ಇರ್ಬೋದು ಅಥವಾ ಅವರಿಗೆ ಕೊಡುವಂತ ಸಂಭಾವನೆ ವಿಚಾರವಾಗ್ಬೋದು. ಸಾವಿರಾರು ಕೋಟಿ ಆದಾಯ ಇದೆ. ಹೀಗಿದ್ರು ಕೂಡ 1-2-3 ಕೋಟಿಯಲ್ಲಿ ಏನು ವ್ಯತ್ಯಾಸ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಯಾವುದೇ ಕ್ರಿಕೆಟ್ ಮಂಡಳಿಗಾದ್ರೂ ಕೂಡ ಕ್ರೀಡಾ ಸ್ಫೂರ್ತಿ ಅನ್ನೋದು ಇರಬೇಕಾಗಿತ್ತು. ಇಷ್ಟು ವರ್ಷ ಅವರು ಕೊಟ್ಟಿರುವಂತ ಕೊಡುಗೆಗಾದ್ರೂ ಕೂಡ ಗೌರವನ ಕೊಡಬೇಕಿತ್ತು. ಆದ್ರೆ ಎಲ್ಲವನ್ನು ದುಡ್ಡಿನಿಂದಲೇ ನೋಡುವಂತ ಬಿಸಿಸಿಐಗೆ ಮಾತ್ರ ಇದ್ಯಾವುದು ಅರ್ಥನೇ ಆಗಿಲ್ಲ. ಬಿಸಿಸಿಐನ ಈ ಸಣ್ಣತನಕ್ಕೆ ಅಭಿಮಾನಿಗಳು ಸಿಟ್ಟಾಗಿದ್ದಾರೆ. ಕೆಲ ಮಾಜಿ ಕ್ರಿಕೆಟಿಗರು ಕೂಡ ಅಸಮಾಧಾನಗೊಂಡಿದ್ದಾರೆ. ಸೊ ಅಂತಿಮವಾಗಿ ಈ ಬಗ್ಗೆ ನಿಮ್ಮ ಸುದ್ದಿಯಾನದಲ್ಲೂ ಕೂಡ ಪ್ರಶ್ನೆಯನ್ನ ಕೇಳಲಾಗಿತ್ತು. ಅದರಲ್ಲಿ 80% ವೀಕ್ಷಕರು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿಯನ್ನ ಅವರು ನಿವೃತ್ತಿ ಆಗೋವರೆಗೂ ಕೂಡ A+ ಕ್ಯಾಟಗರಿಯಲ್ಲಿ ಇಟ್ಟು ಗೌರವವನ್ನು ಕೊಡಬೇಕಿತ್ತು ಅಂತೇಳಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಸಂಭಾವನೆಯನ್ನ ಕಡಿತ ಮಾಡಿದ್ರೂ ಪರವಾಗಿರ್ಲಿಲ್ಲ, ಗೌರವವನ್ನು ಕಮ್ಮಿ ಮಾಡೋದು ಬೇಡದಿತ್ತು ಅಂತ ಕಾಮೆಂಟ್ಗಳನ್ನ ಮಾಡಿದ್ದಾರೆ. ಒಟ್ನಲ್ಲಿ ಕೋಟಿಗಳ ಲೆಕ್ಕದಲ್ಲಿ ಆದಾಯ ಬಂದ್ರೂ ಕೂಡ ಆಟಗಾರರ ವಿಚಾರದಲ್ಲಿ ಬಿಸಿಸಿಐ ಮಾತ್ರ ದಡ್ಡನಂತೆ ವರ್ತಿಸ್ತಾ ಇದೆ. ಅದರಲ್ಲೂ ರೋಹಿತ್ ಮತ್ತು ಕೊಹ್ಲಿಯನ್ನ A+ ನಲ್ಲಿ ಇಟ್ಟು ಹೆಚ್ಚು ಸಂಭಾವನೆ ಕೊಟ್ಟಿದ್ರು ಕೂಡ ಯಾವುದೇ ನಷ್ಟ ಇರಲಿಲ್ಲ. ಇಷ್ಟು ವರ್ಷ ಅವರು ಟೀಮ್ ಇಂಡಿಯಾಗೆ ಕೊಟ್ಟಂತ ಕೊಡುಗೆಗೆ ಈಗ ಬಿಸಿಸಿಐ ಗೌರವ ನೀಡಿದಂತಾಗ್ತಿತ್ತು. ಆದ್ರೆ ಹಣದಾಹಿಯಾಗಿರುವಂತ ಬಿಸಿಸಿಐಗೆ ದುಡ್ಡಷ್ಟೇ ಮುಖ್ಯವಾಗಿದೆ. ರೋಹಿತ್ ಮತ್ತು ಕೊಹ್ಲಿಗೆ ಹಿಂಬಡ್ತಿ ಕೊಟ್ಟಿರುವಂತ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ನಮಸ್ಕಾರ.